ನಮಸ್ಕಾರ ಸ್ನೇಹಿತರೆ ಫ್ರೀ ಫೈರ್ ಈ ಗೇಮ್ ಬಗ್ಗೆ ಖಂಡಿತವಾಗಿಯೂ ನೀವು ಕೇಳಿರ್ತೀರ, ಇಲ್ಲವೇ ಈ ಗೇಮನ್ನು ಒಮ್ಮೆಯಾದರೂ ಆಡಿರ್ತೀರ. ಆಂಡ್ರಾಯ್ಡ್ ಫೋನ್ಗಳಿಗೆ ಬಿಡುಗಡೆಯಾದಂಥ ಈ ಗೇಮ್ ಕೆಲವು ತಿಂಗಳುಗಳಲ್ಲಿ ಎಲ್ಲೆಡೆ ಜನಪ್ರಿಯತೆಯನ್ನು ಪಡೆಯುತ್ತದೆ. ಅದರಲ್ಲಿಯೂ ಕೋವಿಡ್-19ನ ಸಂದರ್ಭದಲ್ಲಿ ಈ ಗೇಮನ್ನು ಆಡುವವರ ಸಂಖ್ಯೆ ಬೆಟ್ಟದಷ್ಟು ಏರಿತ್ತು. ಸ್ನೇಹಿತರೆ, ಈ ಗೇಮನ್ನು ಜನರು ಯಾಕೆ ಅಷ್ಟೊಂದು ಇಷ್ಟಪಡ್ತಾರೆ, ಅವರು ಇಷ್ಟಪಡುವ ಹಾಗೆ ಅಂಥದ್ದೇನಿದೆ ಈ ಗೇಮ್ನಲ್ಲಿ, ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ, ನೀವೇನಾದರೂ ಗೇಮ್ನ ಪ್ರಿಯರಾಗಿದ್ದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಶುರು ಮಾಡ್ತಿದ್ದೀವಿ. ಸ್ನೇಹಿತರೆ, ಈ ಗೇಮನ್ನು ಮೊಟ್ಟಮೊದಲ ಬಾರಿಗೆ 2017ರಲ್ಲಿ ಪ್ಲೇಸ್ಟೋರ್ನಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಮತ್ತು ಅಂದಿನ ದಿನದಲ್ಲಿ ವಿಶ್ವಾದ್ಯಂತ, ವಿಶೇಷವಾಗಿ ಭಾರತ ಮತ್ತು ದಕ್ಷಿಣ ಏಷ್ಯಾದಲ್ಲಿ ಅಪಾರ ಜನಪ್ರಿಯತೆಯನ್ನು ಗಳಿಸುತ್ತದೆ. ಈ ಗೇಮನ್ನು 111 ಡಾಟ್ ಸ್ಟುಡಿಯೋದಲ್ಲಿ ಅಭಿವೃದ್ಧಿಯನ್ನು ಮಾಡಲಾಗಿದೆ ಎಂದು ಹೇಳಲಾಗಿದೆ. ಆದ ಕಾರಣ ಫ್ರೀ ಫೈರ್ ಗೇಮನ್ನು ಯಾರು ಜಾರಿಗೊಳಿಸಿದ್ರು ಅಂತ ನಿಖರವಾಗಿ ಹೇಳಲು ಸಾಧ್ಯವಾಗುವುದಿಲ್ಲ. ಈ ಗೇಮ್ನ ಡೆವಲಪರ್ಗಳು, ವಿನ್ಯಾಸಕರು ಮತ್ತು ಅದರಲ್ಲಿ ಕೆಲಸ ಮಾಡಿದ ಕಲಾವಿದರ ಸಾಮೂಹಿಕ ಪ್ರಯತ್ನದಿಂದ ಈ ಗೇಮ್ ಸೃಷ್ಟಿಯಾಗಿದೆ ಅಂತ ಹೇಳಬಹುದು. ಪ್ರಪಂಚದಾದ್ಯಂತ ಲಕ್ಷಾಂತರ ಆಟಗಾರರನ್ನು ಆಕರ್ಷಿಸುವ ಅದರ ವಿಶಿಷ್ಟ ಮತ್ತು ಆಕರ್ಷಕವಾದ ಆಟದ ಕಾರಣದಿಂದಾಗಿ ಫ್ರೀ ಫೈರ್ ವಿಶ್ವದ ಅತ್ಯಂತ ಜನಪ್ರಿಯ ಬ್ಯಾಟಲ್ ರಾಯಲ್ ಆಟಗಳಲ್ಲಿ ಒಂದಾಗಿದೆ. ಫ್ರೀ ಫೈರ್ ಗೇಮ್ನಲ್ಲಿ ಹೊಸ ವಿಷಯಗಳು, ಇವೆಂಟ್ಗಳು ಸೇರಿಸುವುದರ ಮೂಲಕ ಆಟವು ಅಭಿವೃದ್ಧಿಯ ಕಡೆಗೆ ಮುನ್ನುಗ್ಗುತ್ತಿದೆ. ಇನ್ನು ಈ ಗೇಮ್ನ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವುದಾದರೆ, ಇಲ್ಲಿ 50 ಆಟಗಾರರನ್ನು ವಿಮಾನದ ಮೂಲಕ ಒಂದು ದ್ವೀಪದ ಮೇಲೆ ಬಿಡ್ತಾರೆ. ಇದು ಶೂಟಿಂಗ್ ಗೇಮ್ ಆದ್ದರಿಂದ ಈ ದ್ವೀಪದಲ್ಲಿ ಹೋರಾಡಿ ಕೊನೆಗೆ ಉಳಿಯುವ ಒಬ್ಬ ಸದಸ್ಯ ವಿನ್ನರ್ ಆಗ್ತಾನೆ. ಕುಗ್ಗುತ್ತಿರುವ ಆಟದ ಪ್ರದೇಶ ಮತ್ತು ದ್ವೀಪದಲ್ಲಿ ಸಿಗುವಂತಹ ವಿವಿಧ ಗನ್ಗಳು ಮತ್ತು ಸಿಗುವಂತಹ ಹಲವು ವಸ್ತುಗಳು, ಇವೆಲ್ಲವೂ ಆಟದ ಉದ್ವೇಗ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಇಲ್ಲಿ ಆಟಗಾರರು ಏಕವ್ಯಕ್ತಿಯವಾಗಿ, ಜೋಡಿಯಾಗಿ ಅಥವಾ 4 ವ್ಯಕ್ತಿಗಳ ತಂಡದಲ್ಲಿ ಆಡಬಹುದಾಗಿದೆ. ಫ್ರೀ ಫೈರ್ ಆಟವು ವಿವಿಧ ಆಟದ ವಿಧಾನಗಳ ನಕ್ಷೆಯನ್ನು ಮತ್ತು ಇವೆಂಟ್ಗಳನ್ನು ಹೊಂದಿದೆ. ಇನ್ನು ಈ ಗೇಮ್ನ ಸಾಧನೆಯನ್ನು ನೋಡೋದಾದರೆ, ಫ್ರೀ ಫೈರ್ ಗೇಮ್ 2019ರ ಗೇಮಿಂಗ್ ಅವಾರ್ಡ್ನಲ್ಲಿ ಅತ್ಯುತ್ತಮ ಜನಪ್ರಿಯ ವೋಟ್ ಗೇಮ್ ಮತ್ತು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಬೆಸ್ಟ್ ಆಫ್ 2019ರ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಗೆದ್ದಿದೆ. ಗರೇನಾ ಕಂಪನಿಯು ಫ್ರೀ ಫೈರ್ ಮ್ಯಾಕ್ಸನ್ನು ಬಿಡುಗಡೆ ಮಾಡುತ್ತದೆ. ಅದರಲ್ಲಿ ಹಿಂದಿನ ಫ್ರೀ ಫೈರ್ ಗೇಮ್ಗಿಂತ ಸ್ವಲ್ಪ ಬದಲಾವಣೆಯನ್ನು ಮಾಡಲಾಗಿದೆ. 2022ರಲ್ಲಿ ಭಾರತ ಸರ್ಕಾರವು ಫ್ರೀ ಫೈರ್ ಗೇಮ್ ಸೇರಿದಂತೆ 56 ಅಪ್ಲಿಕೇಶನನ್ನು ಬ್ಯಾನ್ ಮಾಡುತ್ತದೆ. ಹಾಗಾಗಿ ಈಗಿನ ದಿನಗಳಲ್ಲಿ ಫ್ರೀ ಫೈರ್ ಗೇಮ್ ಪ್ಲೇಸ್ಟೋರ್ನಲ್ಲಿ ಸಿಗುವುದಿಲ್ಲ. ಆದರೆ ಫ್ರೀ ಫೈರ್ ಮ್ಯಾಕ್ಸನ್ನು ನೀವು ಡೌನ್ಲೋಡ್ ಮಾಡಿ ಆಡಬಹುದಾಗಿದೆ. ಸ್ನೇಹಿತರೆ, ಇದಿಷ್ಟು ಫ್ರೀ ಫೈರ್ ಗೇಮ್ನ ಒಂದಿಷ್ಟು ಮಾಹಿತಿಗಳಾಗಿದ್ವು ಅಂತ ಹೇಳ್ತಾ, ಇಂಥದ್ದೇ ಆಸಕ್ತಿಕರ ವಿಡಿಯೋಗಳು ನಿಮಗೆ ಸಿಗಬೇಕು ಅಂತಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.